ತಕ್ಷಣವೇ ಹರಿಪ್ರಸಾದ್ ಅವರನ್ನ ಬಂಧಿಸಬೇಕು ಅಂತ ಈಗ ಆಗ್ರಹಿಸ್ತಾ ಇದ್ದಾರೆ. ಜನವರಿ 22ರಂದು ದುರಂತ ಸಂಭವಿಸಿದೆ, ಅದಕ್ಕೆ ಹರಿಪ್ರಸಾದೇ ಕಾರಣ. ಹರಿಪ್ರಸಾದ್ ವಿರುದ್ಧ ಅಶೋಕ್ ಸದಾನಂದ ಗೌಡರು, ಪ್ರೀತಮ್ ಗೌಡ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಈಗ ಕೆಂಡ ಕಾರಿದೆ ಹರಿಪ್ರಸಾದ್ ಅವರ ಈ ವಿವಾದಾತ್ಮಕ ಹೇಳಿಕೆಗೆ. ತಕ್ಷಣವೇ ಹರಿಪ್ರಸಾದ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನನಗೆ ಖಡಾಖಂಡಿತವಾಗಿ ಅನ್ನಿಸ್ತದೆ, ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ರಾಜ್ಯಸಭಾ ಮೆಂಬರ್ರಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವವರು. ಪ್ರಾಯಶಃ ಇದು ಕಾಂಗ್ರೆಸ್ನ ಪ್ಲ್ಯಾನ್ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ಅದು ಏನೋ ಅಪ್ಪಿತಪ್ಪಿ ಅವರು ಹೇಳಿದ್ದಾರೆ. ಏನಾದರೂ ಅಂಥ ಕೆಲಸ ಕಾರ್ಯಗಳಾದರೆ ಹರಿಪ್ರಸಾದ್ರೇ ಪ್ರಥಮ, ಅವರನ್ನೇ ತಕ್ಷಣ ಬಂಧನ ಮಾಡಿ ಅವರನ್ನು ತನಿಖೆ ಮಾಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ. ಈಗಲೇ ಅವರನ್ನು ಬಂಧನ ಮಾಡಬೇಕು ಮತ್ತು ಇದರ ಹಿನ್ನೆಲೆ ಎಲ್ಲಿಂದ ಬಂತು, ಇದರ ರಿಸೋರ್ಸಸ್ ಎಲ್ಲಿ ಅಂತ ಹೇಳಿ ಮಾಡಬೇಕು. ಒಬ್ಬ MLC, ಒಬ್ಬ ಜನಪ್ರತಿನಿಧಿ, ಒಬ್ಬ ಕಾಂಗ್ರೆಸ್ನ ಪ್ರಮುಖ ಹೀಗೆ ಹೇಳಬೇಕಾದ್ರೆ ಇದರ ಹಿಂದೆ ಯಾವುದೋ ಪಿತೂರು ಇದೆ ಅಂತ ಹೇಳುವಂಥ ಸಂಶಯ ನನಗೆ ಗಂಭೀರವಾಗಿ ಬರ್ತಾ ಇದೆ. ನಾನು ಪೊಲೀಸ್ ಕಮಿಷನರನ್ನು ಆಗ್ರಹ ಮಾಡ್ತೇನೆ, ತಕ್ಷಣ ಬಂಧನ ಮಾಡಿ ಎನ್ಕ್ವೈರ್ ಮಾಡಿ ಮತ್ತು ಇಂಥ ಘಟನೆ ನಡೆದಾಗೆ ನೋಡುವಂಥ ಅವಶ್ಯಕತೆ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಕಾಂಗ್ರೆಸ್ ನಾಯಕರುಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಹಿಂದೂ ಸಮಾಜದ ಅಸ್ಮಿತೆ ರಾಮ ಮಂದಿರ, ಅಯೋಧ್ಯೆ ಅಂಥ ಪವಿತ್ರ ಸ್ಥಳಕ್ಕೆ ಹೋಗೋವಂಥ ರಾಮ ಭಕ್ತರ ಮತ್ತು ಹಿಂದೂ ಬಂಧುಗಳ ಬಗ್ಗೆ ಈ ರೀತಿಯಾಗಿ ಮಾತನಾಡೋದೇ ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಬಹುಶಃ ಹರಿಪ್ರಸಾದ್ ಅವರ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚನೆ ಬಂದಿದೆ ಅಂತೇಳಿ ಹೇಳಿದ್ರೆ ಅವ್ರ ತಲೆಯಲ್ಲಿ ಏನು ನೋಡ್ತಿದೆ ಅನ್ನೋ ಸಂಶಯ ಬರ್ತಿದೆ. ನಾನು ಕೇಂದ್ರ ಗೃಹ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಇವರಿಗೆ ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಯಾಕೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನೋದನ್ನು, ಇದ್ರ ಹಿಂದೆ ಏನಾದ್ರು ಪಿತೂರಿ ಇದೆಯಾ ಅನ್ನೋದ್ರ ಬಗ್ಗೆ ದಯಮಾಡಿ ತನಿಖೆ ಮಾಡಲಿ ಅಂತೇಳಿ ಹೇಳಿ ಒತ್ತಾಯವನ್ನು ಮಾಡ್ತೀನಿ. ಹಂಗೆ ಸುಡ್ದಂಗೆ ಇವ್ರು ನೋಡ್ಬೇಕಲ್ಲ, ಗೋಧ್ರಾದಲ್ಲಿ ಸುಟ್ಟವ್ರು ಯಾರು? ಮುಸ್ಲಿಮರೇ ಹಿಂದೂಗಳನ್ನು ಸುಟ್ಟರು. ಸರ್ಕಾರ ಜವಾಬ್ದಾರಿ ಐತಿ ಹಿಂದೂಗಳಿಗೆ ರಕ್ಷಣೆ ಕೊಡೋದು. ಸರ್ಕಾರ ಗೋಧ್ರಾದ ಮಾದರಿ ಆಗ್ತದಂತೆ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಅಂದ್ರೆ ಏನ್ ಮಾಡ್ತಿದ್ದಾರೆ ಅವ್ರು ಮುಖ್ಯಮಂತ್ರಿಗಳು? ಗೋಧ್ರಾದಲ್ಲಿ ಸುಟ್ಟವ್ರು ಯಾರು? ಹಿಂದೂಗಳನ್ನು ಸುಟ್ಟವ್ರು ಯಾರು? ಮುಸ್ಲಿಮ್ಸ್ ಅಲ್ಲ. ಇಲ್ಲೂ ಅದನ್ನ ಹೆದರ್ಸ್ತೀರಿ, ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ, ಗೋಧ್ರಾದಂಗ್ ಮಾಡ್ತೇವೆ ಅಂತ ಹೇಳಿ. ಜವಾಬ್ದಾರಿ ಇಲ್ಲ ನಿಮಗೆ? ಗೋಧ್ರಾದ ಹೆದರಿಕೆ ಆಗ್ತೀರಿ ನಮಗೆ? ಹಾಕ್ರಿ, ನೋಡ್ತೇವೆ. ಮಾಹಿತಿ ಇದೆ, ಆ ರೀತಿ ಆಗೋ ಸಾಧ್ಯತೆ ಇದೆ, ಅದಕ್ಕೆ ರಕ್ಷಣೆ ಕೊಡಬೇಕು ಸರ್ಕಾರ ಅಂತ ಕೇಂದ್ರ. ಗೋಧ್ರಾದಲ್ಲಿ ಮಾಡಿದವ್ರು ಯಾರು? ಗೋಧ್ರಾದಲ್ಲಿ ಮಾಡ್ದಂಗೆ ಮಾಡ್ತೇವೆ ಅಂತಂದ್ರೆ ನಿಮ್ಗೇನು ಜವಾಬ್ದಾರಿ ಇಲ್ಲ?